ಟಿ20 ವಿಶ್ವಕಪ್ನ ಭಾರತ ಮತ್ತು ಪಾಕ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ರದ್ದಾಗುತ್ತಾ? ಭಾರತಕ್ಕೆ ಹೆದರಿದ ಪಾಕಿಸ್ತಾನ ತಂಡದಿಂದ ಬಾಯ್ಕಾಟ್ ನಾಟಕ. ಭಾರತಕ್ಕೆ ಸಿಗಲಿದೆಯಾ ವಾಕ್ ಓವರ್? ಐಸಿಸಿಯಿಂದ ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ ಖಡಕ್ ಎಚ್ಚರಿಕೆ. ನಮಸ್ಕಾರ ವೀಕ್ಷಕರೇ. ಕ್ರಿಕೆಟ್ ಜಗತ್ತಿನ ಅತಿ ದೊಡ್ಡ ಸಮರ ಎಂದೇ ಕರೆಯಲ್ಪಡುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟಿ20 ಪಂದ್ಯ ಈಗ ಸಂಕಷ್ಟಕ್ಕೆ ಸಿಲುಕಿದೆ. ಹೌದು, ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ನಡೆಯಬೇಕಿದ್ದ ಈ ಮಹಾಸಮರ ರದ್ದಾಗುವ ಭೀತಿ ಎದುರಾಗಿದೆ. ಪಾಕಿಸ್ತಾನ ಸರ್ಕಾರ ತನ್ನ ತಂಡಕ್ಕೆ ಭಾರತದ ವಿರುದ್ಧ ಆಡದಂತೆ ಸೂಚನೆ ನೀಡಿದೆಯಾ? ಐಸಿಸಿ ಇದಕ್ಕೆ ಏನು ಹೇಳ್ತಾ ಇದೆ? ಈ ಒಂದು ಪಂದ್ಯ ನಡೆಯದೇ ಇದ್ರೆ ಸಾವಿರಾರು ಕೋಟಿ ನಷ್ಟವಾಗೋದು ಯಾರಿಗೆ? ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಎಲ್ಲ ಕ್ರಿಕೆಟ್ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ. ಪಾಕಿಸ್ತಾನದ ಬಹಿಷ್ಕಾರದ ನಿರ್ಧಾರ ನಾಟಕೀಯ. ಇತ್ತೀಚಿನ ವರದಿಗಳ ಪ್ರಕಾರ ಪಾಕಿಸ್ತಾನ ಸರ್ಕಾರವು ತನ್ನ ಕ್ರಿಕೆಟ್ ತಂಡಕ್ಕೆ 2026ರ ಟಿ20 ವಿಶ್ವಕಪ್ನಲ್ಲಿ ಭಾಗವಹಿಸಲು ಅನುಮತಿ ನೀಡಿದೆ. ಆದರೂ ಕೂಡ ಫೆಬ್ರವರಿ 15ರಂದು ಭಾರತದ ವಿರುದ್ಧ ನಿಗದಿಯಾಗಿರುವ ಪಂದ್ಯವನ್ನು ಮಾತ್ರ ಬಹಿಷ್ಕಾರ ಮಾಡಲು ನಿರ್ಧರಿಸಿದೆ ಎನ್ನಲಾಗಿದೆ. ಐಸಿಸಿ ಮತ್ತು ಬಿಸಿಸಿಐ ಪ್ರತಿಕ್ರಿಯೆ. ಪಾಕಿಸ್ತಾನದ ಈ ನಿರ್ಧಾರದ ಬೆನ್ನಲ್ಲೇ ಐಸಿಸಿ ಪಾಕ್ ಕ್ರಿಕೆಟ್ ಮಂಡಳಿಗೆ ಕಠಿಣ ಎಚ್ಚರಿಕೆ ನೀಡಿದೆ. ಒಂದು ವೇಳೆ ಪಂದ್ಯ ಆಡದೇ ಇದ್ರೆ ಭಾರತಕ್ಕೆ ವಾಕ್ ಓವರ್ ನೀಡಲಾಗುವುದು ಮತ್ತು ಭಾರತಕ್ಕೆ ಪೂರ್ಣ ಅಂಕಗಳನ್ನು ನೀಡಲಾಗುವುದು. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಮೇಲೆ ಭಾರಿ ದಂಡ ಮತ್ತು ನಿಷೇಧ ಹೇರುವ ಸಾಧ್ಯತೆಯೂ ಇದೆ ಅಂತ ಐಸಿಸಿ ಹೇಳಿದೆ. ಸಾವಿರಾರು ಕೋಟಿ ನಷ್ಟದ ಲೆಕ್ಕಾಚಾರ. ಈ ಒಂದು ಪಂದ್ಯ ರದ್ದಾದರೆ ಕೇವಲ ಅಭಿಮಾನಿಗಳಿಗೆ ಮಾತ್ರ ನಿರಾಸೆಯಾಗೋದಿಲ್ಲ, ಬದಲಾಗಿ ಕ್ರಿಕೆಟ್ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳಲಿದೆ. ವರದಿಗಳ ಪ್ರಕಾರ ಈ ಪಂದ್ಯ ನಡೆಯದೇ ಇದ್ರೆ ಬ್ರಾಡ್ಕಾಸ್ಟರ್ಗಳು ಹಾಗೂ ಐಸಿಸಿಗೆ ಸುಮಾರು 2200 ಕೋಟಿಯಿಂದ 4500 ಕೋಟಿವರೆಗೂ ನಷ್ಟ ಆಗುವ ಅಂದಾಜಿದೆ. ಜಾಹೀರಾತುದಾರರು ಮತ್ತು ಪ್ರಾಯೋಜಕರು ಈಗಾಗಲೇ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಆದರೆ ಭಾರತದ ಅನುಭವಿ ಆಟಗಾರ ರವಿಚಂದ್ರನ್ ಅಶ್ವಿನ್ ಅವರಂತಹ ತಜ್ಞರು ಹೇಳುವಂತೆ ಪಾಕಿಸ್ತಾನ ಕೊನೆಯ ಕ್ಷಣದಲ್ಲಿ ತನ್ನ ನಿರ್ಧಾರವನ್ನು ಬದಲಿಸಬಹುದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಆರ್ಥಿಕವಾಗಿ ಪಾಕಿಸ್ತಾನಕ್ಕೆ ಈ ಬಹಿಷ್ಕಾರ ಭಾರಿ ದುಬಾರಿಯಾಗಲಿದೆ. ಅಲ್ಲದೆ ಪಾಕಿಸ್ತಾನ ಅಧಿಕೃತವಾಗಿ ಐಸಿಸಿಗೆ ಯಾವುದೇ ಲಿಖಿತ ಪತ್ರವನ್ನು ಇದುವರೆಗೂ ನೀಡಿಲ್ಲ. ಹೀಗಾಗಿ ಪಂದ್ಯ ನಡೆಯುವ ಸಾಧ್ಯತೆ ಇನ್ನೂ ಜೀವಂತವಾಗಿವೆ ಎನ್ನುತ್ತಿದ್ದಾರೆ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ನಡೆಯುತ್ತಾ ಅಥವಾ ಪಾಕಿಸ್ತಾನದ ಈ ಹಠಮಾರಿತನಕ್ಕೆ ಐಸಿಸಿ ಸರಿಯಾದ ಶಿಕ್ಷೆ ನೀಡಬೇಕಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕ್ರಿಕೆಟ್ನ ಇತ್ತೀಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.